ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ನಾವು ಈ ತರಗತಿಯಲ್ಲಿ ಕನ್ನಡ ಪದ್ಯ ಭಾಗವನ್ನು ನೋಡೋಣ. ಕುಮಾರವ್ಯಾಸ ಬರೆದಿರುವಂತಹ ಇನ್ನು ಹುಟ್ಟದೇ ಇರಲಿ ನಾರಿಯ ನೆಲ್ಲವನು, ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಇನ್ಮೇಲೆ ಹುಟ್ಟದೇ ಇರಲಿ ಅಂತ ದ್ರೌಪದಿ ಹೇಳುವಂತಹ ಮಾತು. ಇದರ ಹಿನ್ನೆಲೆ, ಇದರ ಆಯ್ದುಕೊಂಡ ಭಾಗ, ಕವಿಗಳು, ಇದರ ಬಗ್ಗೆ ತಿಳ್ಕೊಂಡು ನಾವು ಮುಂದುವರಿಯೋಣ. ಮೊದಲಿಗೆ ಕವಿ ಕಾವ್ಯ ಪರಿಚಯವನ್ನು ನೋಡೋಣ. ಕವಿ ಕುಮಾರವ್ಯಾಸ. ಯುಗ ಪ್ರವರ್ತಕ ಕವಿ ಎನಿಸಿದ ಕುಮಾರವ್ಯಾಸ ಭಾಗವತ ಭಕ್ತ ಕವಿಯೂ ಹೌದು. ಭಾಗವತ ಅಂದ್ರೆ ಶೈವ ಧರ್ಮ, ವೈಷ್ಣವ ಧರ್ಮ ಎರಡನ್ನೂ ಅನುಸರಿಸುವಂತವರಿಗೆ ನಾವು ಭಾಗವತ ಧರ್ಮ ಅಂತ. ರಾಜ ಶೈವನಾಗಿದ್ದು ಪ್ರಜೆಗಳು ವೈಷ್ಣವರಾಗಿದ್ರೆ, ವೈಷ್ಣವರಾಗಿದ್ದು ಶೈವ ಧರ್ಮವನ್ನು ವೈಷ್ಣವ ಧರ್ಮವನ್ನು ಎರಡನ್ನೂ ಅನುಸರಿಸ್ತಾ ಇದ್ರೆ, ಅಥವಾ ರಾಜ ವೈಷ್ಣವರಾಗಿದ್ದು ಪ್ರಜೆಗಳು ಶೈವರಾಗಿದ್ದು ಶೈವ ಮತ್ತು ವೈಷ್ಣವ ಎರಡೂ ಧರ್ಮವನ್ನು ಅನುಸರಿಸ್ತಿದ್ರೆ ಅಂತಹ ಧರ್ಮವನ್ನ ಭಾಗವತ ಧರ್ಮ ಅಂತ ಕರಿತೀವಿ. ಇಲ್ಲಿ ಕುಮಾರವ್ಯಾಸ ಭಾಗವತ ಭಕ್ತ ಕವಿಯೂ ಹೌದು. ಈತನ ಕಾಲ ಕ್ರಿಸ್ತಶಕ 1400 ಕ್ರಿಸ್ತಶಕ 1400. ಗದಗಿನ ಹತ್ತಿರದ ಕೋಳಿವಾಡ ಈತನ ಹುಟ್ಟು. ಗದಗಿನ ಜಿಲ್ಲೆಯಲ್ಲಿ ಬರುವಂತಹ, ಗದಗಿನ ಹತ್ತಿರ ಬರುವಂತಹ ಕೋಳಿವಾಡ ಈತನ ಹುಟ್ಟೂರು. ನಾರಾಯಣಪ್ಪ ಈತನ ನಿಜನಾಮಧೇಯ. ಕುಮಾರವ್ಯಾಸನ ಮೊದಲ ಹೆಸರು ನಾರಾಯಣಪ್ಪ. ವ್ಯಾಸರ ಮೇಲಿನ ಪ್ರೀತಿ ಗೌರವಾದರಗಳಿಂದಾಗಿ ತನ್ನನ್ನು ಕುವರವ್ಯಾಸ ಎಂಬುದಾಗಿ ಕರೆದುಕೊಂಡಿದ್ದಾನೆ. ತಾನೇ ವ್ಯಾಸರ ಮೇಲಿನ ಪ್ರೀತಿಯಿಂದಾಗಿ ಕುಮಾರವ್ಯಾಸ ಅಂತ ಕರ್ಕೊಂಡಿದ್ದಾನೆ ನಾರಾಯಣಪ್ಪ. ಸ್ಮಾರ್ತ ವೈದಿಕ ಬ್ರಾಹ್ಮಣರಾದ ಈತನು ಹಿರಿಯೂರು ಕೋಳಿವಾಡ ಗ್ರಾಮದ ಶಾನುಭೋಗ ವೃತ್ತಿಯಲ್ಲಿದ್ದರು. ಗೌಡ, ಶಾನುಭೋಗ ಅಂತ ವೃತ್ತಿಗಳಿರ್ತವೆ ಹಳ್ಳಿಗಳಲ್ಲಿ, ಗ್ರಾಮ ಪಂಚಾಯತ್ಗಳಲ್ಲಿ. ಹಿಂದಿನ ಕಾಲದಲ್ಲಿ ಶಾನುಭೋಗ ವೃತ್ತಿಯಲ್ಲಿ ಈತ ತೊಡಗಿದ್ದ. ಹರಿಭಕ್ತನಾದ ಈತನ ಆರಾಧ್ಯ ದೈವ ಗದಗಿನ ವೀರನಾರಾಯಣ. ಈ ದೈವದ ಸನ್ನಿಧಿಯಲ್ಲಿಯೇ ಕುಳಿತು ಈತ ಕಾವ್ಯ ರಚಿಸಿದನೆಂಬ ಐತಿಹ್ಯವಿದೆ. ಆ ದೇವರ ಸನ್ನಿಧಿಯಲ್ಲಿ ಹತ್ರನೇ ಕೂತ್ಕೊಂಡು ತಾನು ವಿಷ್ಣುವಿನ ಭಕ್ತನಾಗಿರೋದ್ರಿಂದ ವಿಷ್ಣುವಿನನ್ನು ಕುರಿತು ಈತ ಕಾವ್ಯವನ್ನು ರಚಿಸಿದ್ದಾನೆ. ಕುಮಾರವ್ಯಾಸನ ಕೃತಿಯ ಹೆಸರು ಕರ್ನಾಟ ಭಾರತ ಕಥಾಮಂಜರಿ. ಕರ್ನಾಟ ಭಾರತ ಕಥಾಮಂಜರಿ ಎಂತಕ್ಕಂಥ ಕಾವ್ಯವನ್ನು ರಚಿಸ್ತಾನೆ. ಕುಮಾರವ್ಯಾಸ ಭಾರತ, ಗದಗಿನ ಭಾರತ ಎಂದೆಲ್ಲ ಹೆಸರುವಾಸಿಯಾಗಿದೆ. ಗದಗಿನ ಭಾರತ ಅಂತ ಕರೀತಾರೆ, ಅದನ್ನ ಕುಮಾರವ್ಯಾಸ ಭಾರತ ಅಂತ ಕರೀತಾರೆ. ಕರ್ನಾಟ ಕಥಾಮಂಜರಿ ಅಂತಲೂ ಕರೀತಾರೆ. ಈ ಮೂರೂ ಹೆಸರುಗಳಿಂದ ಕರೆಯಲ್ಪಡುವಂತಹ ಕಾವ್ಯ ಗದಗಿನ ಭಾರತ. ಈ ಕೃತಿಯು ಪಂಡಿತ ಪಾಮರರಿಬ್ಬರಿಂದಲೂ ಮೆಚ್ಚುಗೆ ಗಳಿಸಿ ಕನ್ನಡಿಗರ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದೆ. ಇಂತೆಲ್ಲ ರಾಜರಾಶ್ರಯದಲ್ಲಿದ್ದಂತಹ ಸಂದರ್ಭದಲ್ಲಿ ಪಂಡಿತರಿಗೆ ಶ್ರೇಷ್ಠವಾಗಿದೆ, ಚೆನ್ನಾಗಿದೆ ಅಂದ್ರೆ ಆ ಕೃತಿಯನ್ನ ಆರಾಧಿಸೋದು. ಆದ್ರೆ ಇದು ಪಂಡಿತ ಪಾಮರ, ಅನಕ್ಷರಸ್ಥ ಅಕ್ಷರಸ್ಥ ಇಬ್ಬರ ಮೆಚ್ಚುಗೆಯನ್ನು ಗಳಿಸ್ತದೆ. ಅಕ್ಷರಸ್ಥರು ಪಂಡಿತರು, ಅನಕ್ಷರಸ್ಥರು ಪಾಮರರು, ಬಡವ ಶ್ರೀಮಂತ ಅನ್ನದೇ ಎಲ್ಲ ವ್ಯಕ್ತಿಗಳಿಗೂ ಸಹ ಬಹಳಷ್ಟು ಇಷ್ಟವಾದಂತಹ ಕಾವ್ಯ ಕುಮಾರವ್ಯಾಸ ಭಾರತ. ವ್ಯಾಸರ ಮೂಲ ಸಂಸ್ಕೃತ ಭಾರತದ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನು ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾನೆ. ಭಾಮಿನಿ ಷಟ್ಪದಿ, ಷಟ್ ಅಂದ್ರೆ ಆವು, ಷಟ್ಪದಿ ಅಂದ್ರೆ 6 ಸಾಲಿನ ಪದ್ಯ. 2 ಸಾಲಿನ ಪದ್ಯಗಳಿಗೆ ದ್ವಿಪದಿ ಎಂದು ಕರೆಯುತ್ತೇವೆ. 3 ಸಾಲಿನ ಪದ್ಯಗಳಿಗೆ ತ್ರಿಪದಿ ಎಂದು ಕರೆಯುತ್ತೇವೆ. 4 ಸಾಲಿನ ಪದ್ಯಗಳಿಗೆ ಕಂದ ಎಂದು ಕರೆಯುತ್ತೇವೆ. 6 ಸಾಲಿನ ಪದ್ಯಗಳಿಗೆ ಷಟ್ಪದಿ ಅಂತ ಕರೀತೇವೆ. ಷಟ್ಪದಿಗಳಲ್ಲಿ 6 ವಿಧ: ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ತಿನಿ. ಷಟ್ಪದಿಗಳು ಶರ ಷಟ್ಪದಿ, ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ತಿನಿ.
ವಿನ್ಯಾಸ 3 4 3 4 3 4 3 4 3 4 3 4 ಪ್ಲಸ್ 2. ಇದು ಭಾಮಿನಿ ಷಟ್ಪದಿಯ ಒಂದು ವಿನ್ಯಾಸ. ಶರಕುಸುಮ ಭೋಗ ಭಾಮಿನಿ ವಾರ್ತಕ ಪರಿವರ್ತಿನಿ ಎನ್ನುವಂತ ಭಾಮಿನಿ ಷಟ್ಪದಿಯಲ್ಲಿ ಕುಮಾರವ್ಯಾಸ ಪದ್ಯವನ್ನು ಬರೆದಿರ್ತಾನೆ. ಭಾಮಿನಿ ಷಟ್ಪದಿ ಬಹಳಷ್ಟು ಜನರ ಮೆಚ್ಚುಗೆಯನ್ನು ಗಳಿಸಿದಂತಹ ಷಟ್ಪದಿ. ಪಂಡಿತ ಪಾಮರರಿಬ್ಬರಿಂದಲೂ ಮೆಚ್ಚುಗೆ ಗಳಿಸಿ ಕನ್ನಡಿಗರ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದೆ. ಇವತ್ತಿಗೂ ನಮಗೆ ಹಳ್ಳಿಗಳಲ್ಲಿ ಹೋದ್ರೆ ವಿದ್ಯಾರ್ಥಿಗಳೇ, ಭಾಮಿನಿ ಷಟ್ಪದಿಯಲ್ಲಿ ಕುಮಾರವ್ಯಾಸ ಭಾರತ, ಗದಗಿನ ಭಾರತದ ಸಾಲುಗಳನ್ನ ಹಾಡ್ತಾರೆ. ಹಾಡುಗಬ್ಬವಾಗಿದೆ. ಅಷ್ಟೊಂದು ಪದಲಾಲಿತ್ಯದಿಂದ ಕೂಡಿರುವಂತಹ ಕಾವ್ಯ ಕುಮಾರವ್ಯಾಸ ಭಾರತ. ಭಾಮಿನಿ ಷಟ್ಪದಿಯಲ್ಲಿ ಅನುವಾದಿಸಿದ್ದಾರೆ. ಮೂಲ ಕೃತಿಯನ್ನು ಅನುಸರಿಸಿದರೂ ಕವಿಯು ತನ್ನ ಕಾವ್ಯದಲ್ಲಿ ಅಪಾರ ಪ್ರತಿಭಾಶಕ್ತಿಯನ್ನು ಮೆರೆದಿದ್ದಾನೆ. ಕನ್ನಡ ದೇಶೀಯ ಸೊಗಡು, ಔಚಿತ್ಯಪೂರ್ಣವಾದ ರೂಪಕಗಳು ಕಾವ್ಯಕ್ಕೆ ಅಪೂರ್ವವಾದ ಕಳೆಯನ್ನು ತಂದುಕೊಟ್ಟಿವೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ ಕುಮಾರವ್ಯಾಸನನ್ನ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರೆ. ಈತ ಬಹಳಷ್ಟು ರೂಪಕಗಳನ್ನ ತನ್ನ ಕಾವ್ಯದಲ್ಲಿ ಕೊಡ್ತಾನೆ. ಮೂಲ ಕೃತಿಯನ್ನು ಆಧರಿಸಿದ್ರೂ ಸಹ ಅನೇಕ ಬದಲಾವಣೆಗಳನ್ನ ತನ್ನ ಪ್ರತಿಭಾಶಕ್ತಿಯನ್ನು ಮೆರೆದಿದ್ದಾನೆ. ಹೇಗೆ ವಾಲ್ಮೀಕಿ ರಾಮಾಯಣ ಮತ್ತೆ ವ್ಯಾಸ ಭಾರತವನ್ನು ಹಲವಾರು ಜನ ಕವಿಗಳು, ಪಂಪ ಬರೆದ್ರು, ವಿಕ್ರಮಾರ್ಜುನ ವಿಜಯ ಅಂತ ಪಂಪ ಬರೆದ್ರು. ಅದೇ ತರ ನನ್ನ ಬರೆದ್ರು ಗದಾಯುದ್ಧ ಅಂತ, ಕುಮಾರವ್ಯಾಸ ಬರೆದ್ರು ಕರ್ನಾಟಕ ಭಾರತ ಕಥಾಮಂಜರಿ ಅಂತ. ಹೀಗೆ ಪ್ರತಿಯೊಬ್ಬರು ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಎಲ್ಲಿಯೂ ಮೂಲ ಕೃತಿಯನ್ನೇ ಅನುಸರಿಸಿ ಬರೆದಿಲ್ಲ, ತಮ್ಮ ಪ್ರತಿಭಾಶಕ್ತಿಯನ್ನು ಮೆರೆದಿದ್ದಾರೆ. ಇಲ್ಲಿ ಕುಮಾರವ್ಯಾಸನು ಸಹ ಅಂತ ಪ್ರತಿಭಾಶಕ್ತಿಯನ್ನು ಮೆರೆದಿದ್ದಾನೆ. ಮೂಲ ಕೃತಿಯನ್ನು ಅನುಸರಿಸಿದರೂ ಕವಿಯು ತನ್ನ ಕಾವ್ಯದಲ್ಲಿ ಅಪಾರವಾದ ಪ್ರತಿಭಾಶಕ್ತಿಯನ್ನು ಮೆರೆದಿದ್ದಾನೆ. ಕನ್ನಡ ದೇಶೀಯ ಸೊಗಡು, ಔಚಿತ್ಯಪೂರ್ಣವಾದ ರೂಪಕಗಳು ಕಾವ್ಯಕ್ಕೆ ಅಪೂರ್ವವಾದ ಕಳೆಯನ್ನು ತಂದುಕೊಟ್ಟಿದೆ. ಕಳೆ ಅಂದ್ರೆ ಒಳಪು ಅಂತ. ಕಳೆ ಒಳಪು, ಒಳಪು. ಇನ್ನೊಂದು ಬೇಡವಾದ ಸಸ್ಯ. ಕಳೆ ಬೇಡವಾದ ಸಸ್ಯ. ಕಳೆ ಅಂದ್ರೆ ಒಳಪು. ನಾನಾರ್ಥ ಪರೀಕ್ಷೆಗಳಲ್ಲಿ ಕೇಳ್ತಾರೆ, ನಾನಾರ್ಥಗಳನ್ನು ಬರೆಯಿರಿ. ಕಳೆ, ಕಳೆ ಅಂದ್ರೆ ಕಳೆದು ಹೋಗುವಂಥದ್ದು. ಕಳೆ ಅಂದ್ರೆ ಒಳಪು. ಕಳೆ ಅಂದ್ರೆ ಬೇಡವಾದಂತಹ ಸಸ್ಯ. ತೋಟದಲ್ಲಿ ಹೊಲಗಳಲ್ಲಿ ಬೇಡವಾಗಿರ್ತಕ್ಕಂತಹ ಸಸ್ಯಗಳಿರ್ತವೆ, ಅವುಗಳನ್ನು ಔಷಧಿ ಸಿಂಪಡಿಸಿ ನಾವು ಹೋಗ್ಲಾಡಿಸ್ತೀವಿ, ಬೇಸಾಯ ಮಾಡ್ತೀವಿ, ಟ್ಯಾಕ್ಟ್ರಿ ಹೊಡಿತೀವಿ. ಕಳೆ ಅಂದ್ರೆ ಇಲ್ಲಿ ರೂಪಕ. ಈಗ ಕಳೆ ಅಂದ್ರೆ ಇಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ತಗೊಳ್ಬೇಕು ನಾವು ಅರ್ಥವನ್ನ. ಒಳಪು ಅಪೂರ್ವವಾದ ಕಳೆಯನ್ನು ತಂದುಕೊಟ್ಟಿವೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎನಿಸಿದ ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಎಂಬುದಾಗಿ ಕುವೆಂಪು ಅವರು ಮೆಚ್ಚುಗೆ ಸೂಚಿಸಿದ್ದರಲ್ಲಿ ಅತಿಶಯೋಕ್ತಿ ಇಲ್ಲ. ಕುವೆಂಪು ಅವರು ಹಾಡಿ ಉಳಿದ್ದಾರೆ. ಎಷ್ಟು ಚೆನ್ನಾಗಿ ಹಾಡಿ ಉಳಿದ್ದಾರೆ ಅಂದ್ರೆ, ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಈ ಕಲಿಯುಗ ದ್ವಾಪರ ಆಗ್ತದೆ ಅಂತ ಶಕ್ತಿ ಕುಮಾರವ್ಯಾಸ ಭಾರತಕ್ಕಿದೆ. ಭಾರತ ಕಣ್ಣಲ್ಲಿ ಕುಣಿಯುವುದು. ಇಡೀ ಮಹಾಭಾರತನೇ ಕಣ್ಣಲ್ಲಿ ಕುಣಿತದೆ. ಕುಣಿಯುವುದು, ಮೈಯಲ್ಲಿ ಮಿಂಚಿನ ಮಳೆ ಹೊರೆಯುವುದು ಅನ್ನುವಂಥದ್ದು. ಅಂದ್ರೆ ಕುಮಾರವ್ಯಾಸನ ಕಾವ್ಯ ಮಿಂಚಿನ ಮಳೆ ಹರಿತದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇವರು ಮೆಚ್ಚುಗೆ ಸೂಚಿಸಿದ್ರಲ್ಲಿ ಅತಿಶಯೋಕ್ತಿ ಇಲ್ಲ. ಕುವೆಂಪುರವರು ಹೇಳಿರುವಂತಹ ಮಾತುಗಳನ್ನ ನಾವು ಓದಿದ್ರೆ ಗೊತ್ತಾಗ್ತದೆ ಅದು ಸತ್ಯ ಅನ್ನುವಂಥದ್ದು. ಅದು ಅತಿಶಯೋಕ್ತಿ ಅಲ್ಲ, ಮೆಚ್ಚುಗೆಗಾಗಿ ಹೇಳಿದಿರುವಂತದ್ದಲ್ಲ, ಸತ್ಯವಾದ ಮಾಹಿತಿ ಅನ್ನುವಂಥದ್ದು ನಾವು ಓದಿದಾಗ ಗೊತ್ತಾಗ್ತದೆ. ಪ್ರಸ್ತುತ ಇನ್ನು ಹುಟ್ಟದೇ ಇರಲಿ ನಾರಿಯರೆಲ್ಲ ಪಠ್ಯ ಭಾಗದಲ್ಲಿ ಕೀಚಕನಿಂದ ಅವಮಾನಿತರಾದ ದ್ರೌಪದಿಯು ಆತನ ಕಿರುಕುಳದಿಂದ ತನ್ನನ್ನು ಪಾರು ಮಾಡುವಂತೆ ಭೀಮನಲ್ಲಿ ಬಂದು ಬೇಡಿಕೊಳ್ಳುವ ಪ್ರಸಂಗವು ಇಲ್ಲಿ ವರ್ಣಿತರಾಗಿದೆ. ಇಲ್ಲಿ ಇನ್ನು ಹುಟ್ಟದೇ ಇರಲಿ ನಾರಿಯರೆಲ್ಲವರು ದ್ರೌಪದಿ ಕೀಚಕನ ಕಾಟದಿಂದ ಬೇಸತ್ತು
ನೊಂದು ಭೀಮನ ಬಳಿ ಬಂದು ಹೇಳುವಂತಹ ಒಂದು ಪ್ರಸ್ತುತ ಸಂದರ್ಭ ಈ ಪದ್ಯ ಭಾಗದಲ್ಲಿದೆ. ಏನಿದೆ ಅನ್ನುವಂಥದ್ದು ನೋಡೋಣ. ಕಾವ್ಯ ಭಾಗದ ಹಿನ್ನೆಲೆಯನ್ನು ನೋಡಿ ನೇರವಾಗಿ ಪದ್ಯವನ್ನು ಪ್ರವೇಶ ಮಾಡೋಣ. ಪ್ರಸ್ತುತ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವರು ಪಠ್ಯ ಭಾಗವನ್ನು ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯ ವಿರಾಟ ಪರ್ವದ 3ನೇ ಸಂಧಿಯಿಂದ ಆಯ್ದುಕೊಳ್ಳಲಾಗಿದೆ. ವಿರಾಟ ಪರ್ವದ 3ನೇ ಸಂಧಿಯಿಂದ ಆಯ್ದುಕೊಳ್ಳಲಾಗಿದೆ. ಪಾಂಡವರು 1 ವರ್ಷ ಅಜ್ಞಾತವಾಸದ ಅವಧಿಯನ್ನು ವಿರಾಟ ರಾಜನ ಆಶ್ರಯದಲ್ಲಿ ವೇಷ ಮರೆಸಿಕೊಂಡು ಬೇರೆ ಬೇರೆ ಹೆಸರುಗಳಿಂದ ವಿವಿಧ ವೃತ್ತಿಗಳಲ್ಲಿ ತೊಡಗಿಸಿಕೊಂಡು ಕಾಲ ಕಳೆಯುತ್ತಿದ್ದರು. ವಿರಾಟ ರಾಜನ ಆಸ್ಥಾನದಲ್ಲಿ ವೇಷ ಮರೆಸಿಕೊಂಡು ಅಜ್ಞಾತವಾಸವನ್ನ ಯಾರ ಕಣ್ಣಿಗೂ ಗೊತ್ತಾಗದಂತೆ ಪಾಂಡವರು ಅನ್ನುವಂಥದ್ದು ಯಾರಿಗೂ ಗೊತ್ತಾಗಬಾರ್ದು. ಅಜ್ಞಾತವಾಸ ಅಂದ್ರೆ ಅದೇ ವನವಾಸವಾದ ನಂತರ ಅಜ್ಞಾತವಾಸ. ಆ ಅಜ್ಞಾತವಾಸದಲ್ಲಿ ಏನಾದರೂ ಕೌರವನ ಕಡೆ ಪತ್ತೆ ಹಚ್ಚಿದ್ರೆ ಮತ್ತೆ ವನವಾಸಕ್ಕೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಯಾರಿಗೂ ತಿಳಿಯದಂತೆ ವಿರಾಟ ರಾಜನ ಆಸ್ಥಾನದಲ್ಲಿ ಅಜ್ಞಾತವಾಸವನ್ನು ತೊಡಗಿರ್ತಾರೆ. ಅವರು ಅಜ್ಞಾತವಾಸದಲ್ಲಿ ತೊಡಗಿರ್ತಾರೆ. ದ್ರೌಪದಿ ಕೂಡ ಸೈರಂಧ್ರಿ ಎಂಬ ಹೆಸರಿನಲ್ಲಿ ವಿರಾಟ ರಾಜನ ರಾಣಿ ಸುದೇಶ್ನೆಯ ದಾಸಿಯಾಗುತ್ತಾಳೆ. ವಿರಾಟ ರಾಜನ ಹೆಂಡತಿಯಾಗಿರ್ತಕ್ಕಂಥ ಸುದೇಶ್ನೆ ಆ ಸುದೇಶ್ನೆಯ ಬಳಿ ಸೈರೇಂದ್ರಿ ಎಂಬ ಹೆಸರಿನಿಂದ ದಾಸಿಯಾಗಿರ್ತಾಳೆ. ಕೇಶವನ್ನ ಶೃಂಗರಿಸುವುದು ಈಕೆಯ ಕೆಲಸ. ಸುದೇಶ್ನೆಯ ತಮ್ಮನಾದ ಕೀಚಕನು ಒಮ್ಮೆ ದಾಸಿ ಸೈರೇಂದ್ರಿಯನ್ನು ಕಂಡು ಮೋಹಿತನಾಗುತ್ತಾನೆ. ಅವನು ದ್ರೌಪದಿಯ ಸೈರೇಂದ್ರಿಯ ರೂಪಲಾವಣ್ಯಕ್ಕೆ ಮನಸೋಲ್ತಾನೆ. ದಾಸಿ ಎಷ್ಟು ಸುಂದರವಾಗಿದ್ದಾಳಲ್ಲ ಅಂತ ಮೋಹಿತನಾಗ್ತಾನೆ ಸುದೇಶ್ನೆಯ ತಮ್ಮ ಕೀಚಕ. ಆಗಾಗ ಪದೇ ಪದೇ ಅವಳನ್ನು ಕೆಣಕುತ್ತಾ ಪೀಡಿಸುತ್ತಿರುತ್ತಾನೆ. ಅವನ ಅಕ್ಕನ ಬಳಿಗೆ ಹೋದಂತಹ ಸಂದರ್ಭದಲ್ಲೆಲ್ಲ ಅವಳನ್ನು ಪೀಡಿಸ್ತಾ ಇರ್ತಾನೆ, ಕಾಡಿಸ್ತಾ ಇರ್ತಾನೆ. ನನ್ನನ್ನು ಮದುವೆ ಆಗು, ನಾನು ರಾಜ, ಸೇನಾಧಿಪತಿ, ನನಗೆ ಯಾರು ಹಂಗಿಲ್ಲ, ನನ್ನನ್ನು ಮದುವೆ ಆಗು, ನಾನು ಬಲಶಾಲಿ, ಶಕ್ತಿಶಾಲಿ, ರೂಪವಂತ, ಐಶ್ವರ್ಯ ಇದೆ ಅನ್ನೋ ಮತದಿಂದ ಅವಳನ್ನ ಪದೇ ಪದೇ ಪೀಡಿಸ್ತಾ ಇರ್ತಾನೆ. ಆಗಾಗ ಪದೇ ಪದೇ ಅವನನ್ನು ಕೆಣಕುತ್ತಾ ಪೀಡಿಸುತ್ತಿರುತ್ತಾನೆ. ಒಮ್ಮೆಯಂತೂ ವಿರಾಟ ರಾಜನ ಮೂಲಕದಲ್ಲಿ ದ್ರೌಪದಿಯನ್ನು ಹಿಡಿದೆಳೆಯಲು ಯತ್ನಿಸಿ ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒದೆದು ಅವಮಾನಿಸುತ್ತಾನೆ. ಅವಳು ಹಿಡಿದು ಎಳಿತಾನೆ. ಅವಳು ತಪ್ಪಿಸ್ಕೊಂಡು ಹೋದ ನಂತರ ತಪ್ಪಿಸ್ಕೊಂಡ ತಕ್ಷಣ ನನ್ನ ಹತ್ರನೇ ತಪ್ಪಿಸ್ಕೊಳ್ತೇ ಅಂತ ವಿರಾಟ ರಾಜನ ಮೂಲಕದಲ್ಲಿ ಕಾಲಿನಿಂದ ಹೊಡಿತಾನೆ. ಕಾಲಿನಿಂದ ಹೊಡೆದು ಅವಮಾನ ಮಾಡ್ತಾನೆ. ನೀನು ಯಕಶ್ಚಿತ ಒಬ್ಬ ದಾಸಿ, ನನ್ನ ಹತ್ರನೇ ನೀನು ಅವಹೇಳನ ಮಾಡ್ತೀಯ, ನನ್ನನ್ನು ಜರಿತೀಯ, ನನ್ನ ಮಾತನ್ನು ಉಪೇಕ್ಷೆ ಮಾಡ್ತೀಯ ಅಂತ ಕಾಲಿನಿಂದ ಒದಿತಾನೆ. ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒದೆದು ಅವಮಾನಿಸುತ್ತಾನೆ. ಹೀಗೆ ಕೀಚಕನ ನಿರಂತರವಾದ ಉಪಟಳದಿಂದ ನೊಂದು ದುಃಖಿತೆಯಾದ ದ್ರೌಪದಿಯು ಆತನನ್ನು ಕೊಲ್ಲುವಂತೆ ಭೀಮನೊಂದಿಗೆ ಬೇಡಿಕೊಳ್ಳಲು ಬರುವ ಪ್ರಸಂಗದೊಂದಿಗೆ ಪ್ರಸ್ತುತ ಪಠ್ಯಭಾಗ ಆರಂಭವಾಗುತ್ತದೆ. ಇದು ಕಥಾಭಾಗ. ನಮಗೆ ಪದ್ಯಭಾಗ ಯಾವುದನ್ನು ಒಳಗೊಂಡಿದೆ ಅಂದ್ರೆ, ಆ ಕೀಚಕನ ಕಾಟವನ್ನು ತಾಳಲಾರದೆ ದ್ರೌಪದಿ ದುಃಖಿತಳಾಗಿ ಅವನ ಪೀಡನೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಭೀಮನ ಹತ್ರ ಬರುವಂತಹ ಒಂದು ಭಾಗವನ್ನು ಇಲ್ಲಿ ನಿಮಗೆ ದ್ವಿತೀಯ ಪಿಯುಸಿಗೆ ಪದ್ಯ ಭಾಗವನ್ನಾಗಿ ಇಟ್ಟಿದ್ದಾರೆ. ದುಃಖಿತೆಯಾದ ದ್ರೌಪದಿಯು ಆತನನ್ನು ಕೊಲ್ಲುವಂತೆ ಭೀಮನೊಂದಿಗೆ ಬೇಡಿಕೊಳ್ಳಲು ಬರುವ ಪ್ರಸಂಗದೊಂದಿಗೆ ಪ್ರಸ್ತುತ ಪಠ್ಯಭಾಗ ಆರಂಭವಾಗುತ್ತದೆ. ಈ ಪಠ್ಯಭಾಗ ಆರಂಭವಾಗುವುದು ಭೀಮನೊಂದಿಗೆ ಬಂದು ಬೇಡಿಕೊಳ್ಳುವಂಥದ್ದು. ಕೀಚಕನಿಂದ ಅವಮಾನವನ್ನು ದ್ರೌಪದಿ ಭೀಮನಲ್ಲಿ ಹೇಳಿಕೊಳ್ಳುವುದು, ಆತನ ಪ್ರತ್ಯುತ್ತರ, ಮನೆಗೆ ಭೀಮನನ್ನು ಕೆಳಗೆ ಅವನ ಶೌರ್ಯವನ್ನು ಬಡಿದೆಬ್ಬಿಸಿ ಅಣಿಗೊಳಿಸುವ ರೀತಿ ಮುಂತಾದವುಗಳು ನಾಟಕೀಯತೆಯಿಂದ ಕೂಡಿ ಹೃದಯವಾಗಿ ಮೂಡಿ ಬಂದಿದ್ದಾವೆ. ಕುಮಾರವ್ಯಾಸ ಬಹಳಷ್ಟು ಸುಶ್ರಾವ್ಯವಾಗಿ ದುಃಖವನ್ನು, ಪೀಡನೆಯನ್ನು, ಕಷ್ಟವನ್ನು ಸಹ ಹೃದಯವಾಗಿ ಹೇಳಿದ್ದಾನೆ. ಬಹಳಷ್ಟು ಬದಲಾದಿತ್ಯದಿಂದ ಕೂಡಿದಂತಹ ಪದ್ಯಭಾಗ. ಇಲ್ಲಿ ಭೀಮನ ಹತ್ರ ಬಂದು ಅವನ ಶೌರ್ಯವನ್ನ ನೆನಪಿಸಿ ಬಡಿದೆಬ್ಬಿಸಿ ಅವನನ್ನ ಕೀಚಕನನ್ನು ಕೊಲ್ಲುವಂತೆ ಪ್ರೇರೇಪಣೆ ನೀಡಿ ಅವನನ್ನ ಜಾಗೃತನನ್ನಾಗಿ ಮಾಡುವಂತಹ ಕೆಲಸವನ್ನು ದ್ರೌಪದಿ ಮಾಡ್ತಾಳೆ. ಆ ಭಾಗವನ್ನು ಇಲ್ಲಿ ಪಠ್ಯಭಾಗವನ್ನಾಗಿ ನೀಡಲಾಗಿದೆ. ಅದು ಏನಿದೆ, ಹೇಗಿದೆ ಎನ್ನುವಂಥದ್ದನ್ನು ನೋಡೋಣ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವರು, ನನ್ನಂತ ಹೆಣ್ಮಕ್ಳು ಇನ್ಮೇಲೆ ಭೂಮಿ ಮೇಲೆ ಹುಟ್ಟದ್ ಬೇಡ ಅಂತ ದ್ರೌಪದಿ ಇಡೀ ಜಗತ್ತಿಗೆ ಸಾರಿ ಹೇಳುವಂಥದ್ದು, ದುಃಖದಿಂದ ಅಳತಾ ಹೇಳುವಂತಹ ಮಾತು ಇದು. ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕಗಳಾಗಿದ್ದಾಳೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ, ಅದರಲ್ಲೂ ಭಾರತ ದೇಶದಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕ. ಆಕೆಯನ್ನು ಆದಿಶಕ್ತಿ, ಭೂಮಿಗೆ ಭೂಮಿ ತಾಯಿ ಅಂತ ಕರೀತೀವಿ. ಗಂಗೆ, ತುಂಗೆ, ಕಾವೇರಿ, ಕೃಷ್ಣೆ, ಗೋದಾವರಿ, ಯಮುನೆ ಎಲ್ಲ ನದಿಗಳಿಗೆ, ಜೀವ ನದಿಗಳಿಗೆ ಹೆಣ್ಣಿನ ಹೆಸರನ್ನು ಇಟ್ಟಿದ್ದೇವೆ. ಆಕೆ ಕಾವ್ಯಗೆ ಪ್ರತೀಕ, ಶಕ್ತಿಗೆ ಪ್ರತೀಕ. ಆಕೆಯನ್ನು ಹೊರತುಪಡಿಸಿ ಯಾವುದೂ ಇಲ್ಲ. ಹಾಗಾಗಿ ಹೆಣ್ಣನ್ನು ನಾವು ಬಹಳ
ಬಹಳಷ್ಟು ಆರಾಧನೆ ಮಾಡ್ತೀವಿ. ಭಾರತೀಯ ಪರಂಪರೆಯಲ್ಲಿ ಹೆಣ್ಣು ಶಕ್ತಿಯ ಪ್ರತೀಕಳಾಗಿದ್ದಾಳೆ. ಆಕೆ ಭೂಮಿಯಷ್ಟೇ ಸಹನಾಮೂರ್ತಿಯಾಗಿದ್ದರೂ ಆತ್ಮಾಭಿಮಾನಕ್ಕೆ ಭಂಗ ಉಂಟಾಗುತ್ತಿದ್ದಂತೆ ಸಿಡಿದೆದ್ದು ಪ್ರತಿಭಟಿಸಿರುವ ಎಷ್ಟೋ ಪ್ರಸಂಗಗಳನ್ನು ಪುರಾಣ ಇತಿಹಾಸಗಳಲ್ಲಿ ಕಂಡಿದ್ದೇವೆ. ನಾವು ಹೆಣ್ಣು ತನ್ನ ಮಾನಕ್ಕೆ, ತನ್ನ ಧರ್ಮಕ್ಕೆ, ತನ್ನ ಜಾತಿಗೆ, ತನ್ನ ನೋವಿಗೆ, ತನ್ನ ಶೀಲಕ್ಕೆ ಏನಾದರೂ ಧಕ್ಕೆ ಆದರೆ ಆಕೆ ಪ್ರತಿಭಟಿಸುವಂತಹ, ಹೋರಾಡುವಂತಹ, ಎಲ್ಲರನ್ನು ನಾಶ ಮಾಡುವಂತಹ ಮಟ್ಟಕ್ಕೆ ಆಕೆ ಹೋಗ್ತಾಳೆ. ನಾವು ಪುರಾಣ ಪುಣ್ಯ ಇತಿಹಾಸಗಳಲ್ಲಿ ನೋಡಿರುವುದು ಅನೇಕ ರಾಕ್ಷಸರು ಮಹಾತಾಯಿಯನ್ನ ಮದುವೆ ಆಗಬೇಕು ಅಂತ ಪ್ರಯತ್ನಿಸ್ತಾರೆ. ದೇವಿ ಪುರಾಣಗಳಲ್ಲಿ ನೋಡ್ಬೋದು, ಮಿಕ್ಸ್ಗಳಲ್ಲಿ ನೋಡ್ಬೋದು, ಐತಿಹ್ಯಗಳಲ್ಲಿ ನೋಡ್ಬೋದು, ಪುರಾಣಗಳಲ್ಲಿ ನೋಡ್ಬೋದು. ಅನೇಕರು ಹೆಣ್ಣಿಗೆ ಮೋಹಿತರಾಗಿ ಅವರನ್ನು ಕಾಡಿಸುವುದು, ಪೀಡಿಸುವುದು, ಅದರಿಂದ ನೊಂದಂತಹ ಹೆಣ್ಣು ಅವರನ್ನು ಸಂಹರಿಸುವುದು, ಇವನ್ನೆಲ್ಲ ಪುರಾಣ ಪುಣ್ಯ ಇತಿಹಾಸಗಳಲ್ಲಿ ನೋಡಿದ್ದೀವಿ. ಆದಿಶಕ್ತಿಯ ಅವತಾರಗಳನ್ನು ನೋಡಿದ್ದೀವಿ. ರಾಮಾಯಣದಲ್ಲಿ ಸೀತೆ ನವಿರಾಗಿ ತಿರಸ್ಕರಿಸುವಂತಹ ರಾವಣನನ್ನು ತಿರಸ್ಕರಿಸುವಂಥದ್ದನ್ನು ನೋಡಿದ್ದೀವಿ. ಮಹಾಭಾರತದಲ್ಲಿ ದ್ರೌಪದಿ ಆ ಕೆಲಸವನ್ನ ಮಾಡೋದನ್ನು ನಾವು ನೋಡ್ಬೋದು. ಅಪಾರ ಜಾಣ್ಮೆ ಹಾಗೂ ಬುದ್ಧಿಮತ್ತೆಗಳನ್ನು ತನ್ನಲ್ಲಿ ಸೂಕ್ತವಾಗಿ ಉಪಯೋಗಿಸಿಕೊಂಡಿರುವ ಹೆಣ್ಣು ಔಚಿತ್ಯವರದ್ದು ಸೂಕ್ತ ಸಮಯದಲ್ಲಿ ಚಾಕಚಕ್ಯತೆಯಿಂದ ಅದನ್ನು ಬಳಸಿ ಕೆಲಸ ಸಾಧಿಸುತ್ತಾಳೆ. ಆಕೆಗೆ ಬಹಳ ತಾಳ್ಮೆ. ಗಂಡನಿಗೆ ಹೇಗೆ ಹೇಳ್ಬೇಕು, ಮಕ್ಕಳಿಗೆ ಹೇಗೆ ಹೇಳ್ಬೇಕು, ಹಿರಿಯ ತಂದೆ ತಾಯಿಗಳಿಗೆ, ಅತ್ತೆ ಮಾವಂದರಿಗೆ ಹೇಗೆ ಹೇಳ್ಬೇಕು, ಎಲ್ಲರ ನಡುವೆ ಬೆಳೆಯುವಂತವಳು ಹೆಣ್ಣು. ಅದಕ್ಕೆ ಜನಪದರು ಹೇಳ್ತಾರೆ, ಹೆಣ್ಣಿದ್ದ ಮನೆಗೆ ಕನ್ನಡಿ ಯಾತಕ, ಹೆಣ್ಣು ಒಳಗೊಳಗ ಹಾಡಿದರ, ಹೆಣ್ಣು ಹೊರಗೊಳಗ ಹಾಡಿದರ ಬೀಸಣಿಗೆ ಕಾಳಿ ಸುಳಿದವ. ಹೆಣ್ಣಿದ್ದ ಮನೆಗೆ ಕನ್ನಡಿ ಯಾತಕ, ಹೆಣ್ಣು ಹೊರಗೊಳಗ ಹಾಡಿದರ, ಹೆಣ್ಣು ಮನೆಯ ಹೊರಗೊಳಗ ಹಾಡಿದರ ಬೀಸಣಿಗೆ ಕಾಳಿ ಸುಳಿದವ. ಹೆಣ್ಣಿದ್ದಂತಹ ಮನೆಗೆ ಕನ್ನಡಿ ಬೇಡ, ಹೆಣ್ಣು ಶ್ರೇಷ್ಠ, ಹೆಣ್ಣು ಅಡೆದ ತಾಯಿ ಇಡೀ ಜಗತ್ತಿಗೆ ಶ್ರೇಷ್ಠಳಾಗಿರುವಂಥದ್ದು, ಆಕೆಯ ಬಾಂಧವ್ಯ ದೊಡ್ಡದು, ಸಂಬಂಧ ದೊಡ್ಡದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆಕೆ ಸರಿಯಾದ ಸಂದರ್ಭದಲ್ಲಿ ಗಂಡ, ಮಕ್ಕಳು, ತಂದೆ ತಾಯಿ, ಅತ್ತೆ ಮಾವ, ತಂಗಿ, ತಮ್ಮ ಇವರನ್ನು ನೋಡಿಕೊಳ್ಳುವಂತಹ ಚಾಕಚಕ್ಯತೆಯನ್ನು, ಅವರನ್ನು ಎಚ್ಚರಿಸುವಂತಹ ಒಂದು ಪ್ರೇರಣೆಯನ್ನು ನೀಡುವಂತಹ, ಜಾಗೃತಗೊಳಿಸುವಂತಹ ಶಕ್ತಿ ಆಕೆಗೆ ಇರ್ತದೆ. ಔಚಿತ್ಯ ಹೊರತು ಸೂಕ್ತ ಸಮಯದಲ್ಲಿ ಚಾಕಚಕ್ಯತೆಯಿಂದ ಅದನ್ನು ಬಳಸಿ ಕೆಲಸ ಸಾಧಿಸುತ್ತಾಳೆ. ಆ ಮೂಲಕ ತನಗೆ, ತನ್ನ ಕುಟುಂಬಕ್ಕೆ ಒದಗಿರುವ ಅಪಾಯವನ್ನು ನಿವಾರಿಸಿಕೊಳ್ಳುತ್ತಾಳೆ. ತನ್ನ ಕುಟುಂಬಕ್ಕೆ ಏನಾದರೂ ಅಪಾಯ ಬಂತು ಅಂದ್ರೆ ಅದನ್ನು ಪರಿಹರಿಸಿಕೊಳ್ಳುವಂತಹ ರೀತಿ ನೀತಿಯನ್ನ ಹೆಣ್ಣು ಬಹಳಷ್ಟು ಚೆನ್ನಾಗಿ ಅರಿತಿರ್ತಾಳೆ. ಅದನ್ನು ನೋಡೋಣ. ಆರಿಗುಸುರುವೆ ನಾರ ಸಾರುವೆ, ನಾರಿ ಬರಲುವೆ ನಾರಿ ಗರುಹುವೆ, ನಾರ ಬೇಡುವೆ ನಕಟ, ಹೆಂಗಸು ಜನ್ಮವನ್ನು ಸುಡಲಿ, ಘೋರ ಪಾತಿಕಿ ಎನ್ನವಲು ಮುನ್ನಾರು ನಗರವರುಂಟು, ಮರಣವು ಬಾರದೆಂದು ಅರಳಿದಳು ಬಸರನ್ನು ಒಯ್ದ ಶಶಿವದನೆ. ಯಮಸುತಂಗರಹುವನೆ ಧರ್ಮಕ್ಷಮೆಯ ಗರ ಒಡೆದಿರುವುದು, ಪಾರ್ಥನು ಮಮತೆಯುಳ್ಳವನೆಂಬನೆ ತಮ್ಮಣ್ಣನಾಗ್ನಿಯಲ್ಲಿ ಭ್ರಮಿತನಾಗಿದ್ದನು. ಉಳಿದರಿಬ್ಬರು ರಮಣನಿವನಿ ನಾಯಕುಲ ಲಕ್ಷಮರು, ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಎಲ್ಲರೊಳು ಕಲಿಪಿ ಮನೆ ಮಿಡುಕುಳ್ಳ ಗಂಡನು, ಆನೆ ಹರಿವಕ್ಕೆ ನಿಲ್ಲದಂಗೈಸುವನು, ಕಡು ಈಗಾಳಿಯುಳ್ಳವನು, ಕುಲ್ಲನಿವನು ಪಟಳವನ ಆತನನ್ನು ಗೆಲುವನು, ಕೇಳುವೆನು ಬಳಿಕವನಲ್ಲಿ ಉರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಎಬ್ಬಿಸಲು ಮುಗಿಲೆಂಬನೋ ಮೇಣೊಬ್ಬಳೇತಕ್ಕೆ ಬಂದೆ, ಮೋರೆಯ ಮೊಗ್ಗಿದೇಕೆಂದೆನ್ನ ಸಂತೈಸುವನು ಸಾಮದಲ್ಲಿ, ತಪ್ಪುವುದು ತಾ ಬಂದ ಬರವಿದು ನಿಬ್ಬರವಲ, ಜನದ ಮನಕ್ಕೆ ನೆಬ್ಬಿಸಿಯೇ ನೋಡುವೆನೆನ್ನುತ್ತ ಸಾರಿದಳು ವಲ್ಲಭನ. ಮೆಲ್ಲ ಮೆಲ್ಲನೆ ಮುಸುಕ ಸಡಲಿಸಿ ಗಲ್ಲವನ್ನು ಹಿಡಿದಲುಗಲು ಪ್ರತಿಮಲ್ಲನೆದ್ದನು, ನೋಡಿದನು ಪಾಂಚಾಲ ನಂದನೆಯ ವಲ್ಲಭೆಯ ಬರಬೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ತಳುವಿಲ್ಲ ದುಸಿರು ಇರುಳೇಕೆ ಬಂದಳು, ಇರುಳೇಕೆ ಬಂದೆ ಲತಾಂಗಿ ಏಳೆಂದ. ನಿನ್ನೆ ಅಗಲರ ಎಟ್ಟಿ ಕೀಚಕ ಕುನ್ನಿ ಒದೆದನು ರಾಜಸಭೆಯಲ್ಲಿ, ನಿನ್ನ ಒಂದಿಗವಿರಲು ಪರಿಭವ ಉಚಿತವೇ, ತನಗೆ ಎನ್ನಲವ ಬೆಂಬಳಿಯ ಬಿಡನಾ ನಿನ್ನು ಬದುಕುವಳಲ್ಲ, ಪಾತಕ ನಿನ್ನ ತಾಗದೆ ಮಾಡಿದನಲ್ಲ ಭೀಮ ಕತಿಗೊಂಡ. ರಮಣ ಕೇಳುಳಿದವರು ತನ್ನನ್ನು ರಮಿಸುವರು, ಮಾನಾರ್ಥವನ್ನೇ ನಿರ್ಗಮಿಸುವರು, ನೀನಲ್ಲ ದುಡಿದವರು ಉಚಿತ ಬಾಹ್ಯರರು, ಮಮತೆಯಲ್ಲಿ ನೀನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು, ಕುಟಾರನ ಯಮನ ಕಾಣಿಸಿ ಕರುಣಿಸಂದಳ ಕಾಂತ ಕೈ ಮುಗಿದು. ಕಲಹ ಕಾದಡಿ ನಾವು ರಮಿಸುವರು ಉಳಿದವರು, ಬಡಿಕೆಯನ್ನು ಗಾದೆಯ ಬಳಿಕೆ ಕೆಲವರು, ಗಡಿಸಿದೊಡೆ ಕೆಲವರೊಂದು ಜಾರುವರು, ಅಳಿಕೆ ನಡೆಯುವವರಲ್ಲ ನಿನ್ನಯ ಅಳಿವು ಅರಿವವ ಕೇಳಿ, ಚಿತ್ತವ ತಿಳಿದುಕೊಂಬುದು ನಾವು ಭೀತ
ಬಂದಿದ್ದರು ಧರ್ಮಜ್ಞನವರೆಗೆ. ಹೆಂಡತಿಯ ಅರಿವದಲ್ಲಿ ಒಬ್ಬನೇ ಗಂಡು ಕೂಸ ವೈರಿಯನು ಕಡಿಗಂಡವನು ಮಾಡುವನು, ಬೇಡಿತನ್ನೊಡಲ ನಿಕ್ಕುವನು. ಗಂಡರೈವರು ಮೂರು ಲೋಕದ ಗಂಡರೊಬ್ಬಳ ನಾಡಲಾರಿರಿ, ಗಂಡರೋ ನೀವು ಭಂಡರೋ ಏಳೆಂದಡಿಂದು ಮುಖಿ. ಹೆಣ್ಣು ಅರಿವ ಕೋಸುಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು. ಅಣ್ಣನವರಿಗೆ ದೂರುವುದು ನಾವು ಉಣ್ಣ ದುರಿಯುವು ರಾಜನಾಜ್ಞೆಯ ಕಣ್ಣಿಯಲ್ಲಿ ಬಿಗಿವಡೆದು ಕಡೆದವು ಕಾಂತೆ ಕೇಳೆಂದ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಭಂಗಿದ್ದರು ಭುವನಗಳಿನ್ನು ಜನಿಸಲು ಬೇಡ. ಗಂಡರು ಭೀಮಸನ್ನಿವರು ಎನ್ನವರು ಪಾಂಡವರವರು ಸಂಪನ್ನ ದುಃಖಿಗಳಾರು ನೆವೆದರು. ಮುಂದಿನವರೊಳಗೊಂದು ದ್ರೌಪದಿ ಇರಿದು ಅಲಬಿದಳು. ಮಂದೆಗೆಳೆಸಿದ ಪಾಪಿ ಕೌರವನೊಂದು ಮುಂದನೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯ ಮಾಸುಗಳೆನ್ನ ನಡೆದೊಯ್ದು. ಇಂದು ಕೀಚಕ ನಾಯಕಾಲನಿ ನೊಂದೆ ನಾನಿ ಮೂರು ಬಾರಿಗೆ ಬಂದ ಭಂಗವೇ ಸಾಗಿನಿತ ಬಸವಳಿದಳೆಂದು ಮುಖಿ. ಕಾಲ ಯಮನ ಕೆರಳಿದೊಡೆ ಮುರಿವೆ ಹೆಚ್ಚಾಳುತನದವರೆನ್ನಡೊಬ್ಬಳ ನಾಡಲಾರಿ ಪಾಪಿಗಳಿರ. ಅಪಕೀರ್ತಿಗಳ ಕೀರಲ ತೋಡವರೆ ನಿಮಗೇಕೆ, ಭೂಮಿ ಪಾಲ ವಂಶದೊಳುದಿಸಲೇತಕ್ಕೆ, ಕೂಡುಗೇಡಿಂಗೊಡಲ ಒರಿವಿರ ಎಂದಳಿಂದು ಮುಖಿ. ಎನಲು ಕಂಬನಿ ತುಂಬಿದನು ಕಡು ನೆಲದ ದಂತಕರಣ, ರೋಷದ ಘನತೆ ಹೆಚ್ಚಿತು ಅಗೆಗಳನ್ನು ಹಿಡಿದನು ಮನದೊಳಗೆ. ತನುಪುಡಕ ಉಬ್ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದಪ್ಪಿದನು, ಕಂಬನಿಯ ತೊಡೆದನು ಸೆರಗಿನಲ್ಲಿ ಕಲಿಬಿಯುವ ಮಾಲಿನಿಯ. ಕುರುಳನೇವರಿಸಿದನು ಗಲ್ಲವನೊರೆಸಿ ಮುಂದಾಡಿದನು, ಮಂಚದ ಹೊರೆಯ ಗಿಂಡಿಯ ನೀರಲ್ಲಿ ತೊಡೆದನು ಮುಖಾಂಬುಜವ. ಅರಸಿ ಬಿಡು ಬಿಡುವು ಕಾತಿಯನು ವಿಸ್ತರಿಸಲೇಕೆ ತಮ್ಮಣ್ಣನಾಜ್ಞೆಯ ಗೆರೆಯ ದಾಂಟಿದೆ ಹೋಗೆಂದನ ಭೀಮ. ಬಸುರ ಬಗೆವನು ಕೀಚಕನು ನಸಲು ಸಿಕ್ಕಿದಡೆ ವೈರಾಟ ವಂಶದ ಹೆಸರ ತೊಡುವೆನು. ನಮ್ಮ ನರಿದೊಡೆ ಕೌರವ ರಜವ ಕುಸುರಿ ದರಿವೆನು. ಭೀಮ ಕಷ್ಟವನ್ನೆಸಗಿದನು ಆಯಂದರಾವಡೆ, ಮುಸುಡನ ಅಮರಾತ್ರಿಯಲ್ಲಿ ತೇಲನು ದೇವ ಸಂತತಿಯ. ಭೀಮನು ರೊಚ್ಚಿಗೆದ್ದು ತನ್ನ ಹೆಂಡತಿಯಾಗಿರ್ತಕ್ಕಂಥ ದ್ರೌಪದಿಯ ಮುಂದೆ ದೇವತೆಗಳು ಮುನಿದ್ರು ಸಹ ಬಿಡೋದಿಲ್ಲ, ಅವರ ಮುಸುಡಿಯನ್ನು ಅಮರಾತ್ರಿಯಲ್ಲಿ ತಿಕ್ತೀನಿ ಅಂತಾನೆ. ಈಗ ಪದ್ಯ ಭಾಗವನ್ನು ನೋಡೋಣ. ಆರು ಉಸುರುವೇನು, ಉಸುರು ಅಂದ್ರೆ ಹೇಳುವಂಥದ್ದು, ಉಸುರು ಅಂದ್ರೆ ಹೇಳು. ಆರಿ ಉಸುರುವೇನು ಯಾರ ಹತ್ರ ಹೇಳಿ? ದ್ರೌಪದಿ ಕೀಚಕನ ಅವಮಾನವನ್ನು ತಡೆಯಲಾರ, ಕೀಚಕನು ಮಾಡುವ ಅವಮಾನ ಪೀಡನೆಯನ್ನು ತಡೆಯಲಾರದೆ ಹೇಳ್ತಾಳೆ ಆರಿ ಉಸುರುವೇನು ಯಾರ ಹತ್ರ ಹೇಳಿ ಇದನ್ನ? ನಾನ ಸಾರುವೆ ಅಂದ್ರೆ ಹತ್ತಿರ, ಸಾರುವೆ ಅಂದ್ರೆ ಹತ್ತಿರ. ಉಸುರುವೆ, ಸಾರುವೆ. ಆರ ಸಾರುವೆ, ನಾರಿ ಹೊರಡುವೆ. ಯಾರ ಹತ್ರ ಕೂಗ್ಲಿ, ಯಾರ ಹತ್ರ ಹೋಗಿ ಹೇಳಿ, ಏನಂತ ಹೇಳಿ? ನಾರಿ ಹೊರಲುವೆ, ನಾರಿ ಗರುಹುವೆ. ಅರುಹು ಅಂದ್ರೆ ತಿಳಿವಳಿಕೆ ಅಂತೆ. ಯಾರ ಹತ್ರ ತಿಳಿಸ್ಲಿ ಇದನ್ನ, ಈ ವಿಚಾರವನ್ನ, ಇಂಥ ವಿಚಾರವನ್ನ? ಒಳ್ಳೆಯ ವಿಚಾರ ಆದ್ರೆ, ಸಂತೋಷದ ವಿಚಾರ ಆದ್ರೆ ಎಲ್ಲರ ಹತ್ರ ಹೇಳ್ಬೋದು, ಎಲ್ಲರ ಹತ್ರ ಹಂಚ್ಕೊಳ್ಬಹುದು. ಆದ್ರೆ ಇಂಥ ವಿಚಾರವನ್ನ, ಗುಪ್ತ ವಿಚಾರವನ್ನ, ಮಾನಕ್ಕೆ ಸಂಬಂಧಿಸಿದ, ಶೀಲಕ್ಕೆ ಸಂಬಂಧಿಸಿದಂತ ವಿಚಾರವನ್ನ ಯಾರ ಹತ್ರ ಹೇಳ್ಕೊಂಡ್ಲಿ? ಎಲ್ಲವನ್ನೊಂದು ವೃತ್ತಿಯಲ್ಲಿ ತೊಡಗಿದ್ದಾನೆ. ಧರ್ಮರಾಯ ಒಂದು ವೃತ್ತಿಯಲ್ಲಿ ತೊಡಗಿದ್ದಾನೆ, ಅರ್ಜುನ ಒಂದು ವೃತ್ತಿಯಲ್ಲಿ ತೊಡಗಿದ್ದಾನೆ, ಭೀಮ ನಕುಲ ಸಹದೇವರು ಒಂದೊಂದು ವೃತ್ತಿಯನ್ನು ಮಾಡ್ತಿದ್ದಾರೆ, ಮಾತಾಡ್ಕೊಂಡಿದ್ದಾರೆ. ಮುಂಚೆ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದ್ರು ಯಾರು ಮತ್ತೊಬ್ಬರನ್ನು ಭೇಟಿ ಹಾಕಬಹುದು ಅಂತ ಧರ್ಮರಾಯ ಹೇಳಿದ್ದಾನೆ. ಯಾಕೆಂದ್ರೆ ನಾವಿರುವಂತದ್ದು ಅಜ್ಞಾತವಾಸದಲ್ಲಿ, ಹಾಗಾಗಿ ಇಂತಹ ಸಂದರ್ಭದಲ್ಲಿ ಭೇಟಿಯಾಗಿ ಅದು ಕೌರವನಿಗೆ ಏನಾದ್ರು ಗೊತ್ತಾದ್ರೆ ಮತ್ತೆ ವನವಾಸ ಮಾಡ್ಬೇಕಾಗುತ್ತೆ ನಾವು, ಹಾಗಾಗಿ ಯಾರು ಭೇಟಿ ಹಾಕಬೇಡ್ರಿ ಅಂತ ಹೇಳಿದ್ದಾನೆ. ಹಾಗಾಗಿ ಈಗ ಯಾರ ಹತ್ರ ಹೋಗೋದು ಅಂತ ತಿಳಿತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಸೈರೇಂದ್ರಿಗೆ ಹೇಳ್ತಾಳೆ ಆರಿ ಉಸುರುವೆ, ನಾರ ಸಾರುವೆ, ನಾರಿ ಬರಲುವೆ, ನಾರಿ ಗರುಹುವೆ. ಯಾರ ಹತ್ರ ತಿಳಿಸ್ಲಿ? ನಾರ ಬೇಡುವೆ ನಕಟ. ಯಾರ ಹತ್ರ ಬೇಡ್ಕಂಡ್ಲಿ ನಾನು? ಇಲ್ಲಿ ಯಾರಿದ್ದಾರೆ? ನಮ್ಮವರು ಅನ್ನೋರು ಯಾರಿದ್ದಾರೆ? ಅಕಟ ಹೆಂಗಸು ಜನ್ಮವನ್ನು ಸುಡಲಿ. ನಾನು ಹೆಣ್ಣಾಗಿದ್ದೆ ತಪ್ಪ, ನಾನು ಸುಂದರವಾಗಿರುವಂತದ್ದೇ ತಪ್ಪ. ನಾನು ಜನ ಯಾಕೆ ಇಷ್ಟೊಂದು ಕಾಟವನ್ನು ಕೊಡ್ತಾರೆ, ಪೀಡನೆ ಕೊಡ್ತಾರೆ? ಉಳಿದ ಹೆಣ್ಮಕ್ಳಿಲ್ವಾ?
ನನ್ನನ್ನೇ ಯಾಕೆ ಗುರಿಯಾಗಿಸ್ತಾರೆ? ನಾನು ಒಬ್ಬ ರಾಜನ ಮಗಳಾಗಿ ಎಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀನಿ. ನನಗೆ ರಕ್ಷಣೆ ಇಲ್ಲ. ನನ್ನಂತ ಹೆಣ್ಮಕ್ಳು ಜನ್ಮನೇ ಬೇಡ, ಸುಟ್ಟೋಗ್ಬಿಡ್ಲಿ, ಸುಡಲಿ. ಬೇಡುವೆ ನಕಟ ಹೆಂಗಸು ಜನ್ಮವನ್ನು ಸುಡಲಿ, ಘೋರ ಪಾತಕಿ ಎನ್ನುವಲು ಮುನ್ನಾರುನವದವರುಂಟು. ನಂತರ ಹೆಣ್ಮಕ್ಳು ಯಾರು ಕಷ್ಟವನ್ನು ಅನುಭವಿಸಿದ್ದಾರೆ? ರಾಜಸಭೆಯಲ್ಲಿ ನನ್ನ ಸೀರೆಯನ್ನು ಸೆಳೆದ ದುಶ್ಯಾಸನ, ಇದಕ್ಕಿಂತ ಅವಮಾನ ಬೇಕಾ? ಕಾಡಿನಲ್ಲಿ ಕೀಚಕನ ಕಾಟ, ಇದಕ್ಕಿಂತ ಕೆಟ್ಟ ಅವಮಾನ ನನಗೆ ಆಗ್ಬೇಕಾ? ಎಷ್ಟು ಯಾತನೆಯನ್ನು ಅನುಭವಿಸ್ತಾ ಇದ್ದೀನಿ. ಹೆಣ್ಣಾಗಿ ಹುಟ್ಟಿದ್ರಿಂದ ತಾನೇ ಇದೆಲ್ಲ ಆಗ್ತಿರೋದು. ಈ ಹೆಂಗಸು ಜನ್ಮವನ್ನು ಸುಡಲಿ, ಇದು ಬೇಡ. ಘೋರ ಪಾತಕಿ ಎಲ್ಲವರೂ ನಾನು ನಮ್ಮದವರುಂಟು. ಯಾರು ನನ್ನಷ್ಟು ಇಷ್ಟೊಂದು ಕಷ್ಟದ ದಿನಗಳನ್ನ ಎಣಿಸಿಲ್ಲ. ನನ್ನಷ್ಟು ನೋವನ್ನ, ನನ್ನಷ್ಟು ದುಃಖವನ್ನ ಯಾರು ಅನುಭವಿಸಿಲ್ಲ. ಮುನ್ನಾರು ನವದವರುಂಟು, ಮರಣವು ಬಾರದೆಂದು ಹೊರಲಿದಳು ಬಸುರನು ಒಯ್ದ ಶಿಶುವದನೆ. ನನಗೆ ಸಾವಾದ್ರೂ ಬರಬಾರ್ದು, ನಾನು ಯಾಕೆ ಬದುಕಿದ್ದೀನಿ? ಇಷ್ಟೊಂದು ಅವಮಾನವನ್ನು ಅನುಭವಿಸಿ ಬದುಕೋದ್ಕಿಂತ ಸಾಯೋದ ಎಷ್ಟೇ ಮೇಲೆ, ನನಗೆ ಸಾವು ಬರಬಾರ್ದ ಅಂತ ಶಶಿವದನೆ, ಶಶಿಯ ಚಂದ್ರಮುಖಿಯಾಗಿರ್ತಕ್ಕಂಥ ಚಂದ್ರನ ರೂಪವನ್ನು ಧರಿಸಿರುವ ವದನ ಅಂದ್ರೆ ಮುಖ, ಚಂದ್ರಮುಖಿ. ಶಶಿ ಅಂದ್ರೆ ಚಂದ್ರ, ವದನೆ ಅಂದ್ರೆ ಮುಖವನ್ನು ಹೊಂದವಳು ಶಶಿ. ಶಶಿ ಚಂದ್ರ, ವದನೆ ಮುಖವುಳ್ಳವಳು. ಇದು ಬಹುರಿ ಸಮಾಸ ಆಗ್ತದೆ. ಚಂದ್ರನಂತೆ ಮುಖವುಳ್ಳವಳು ಯಾವಳೋ ಅವಳು ಶಶಿವದನೆ. ಶಶಿವದನೆ ಬಸುರನು, ಬಸು ಒಂದು ಹೊಟ್ಟೆ, ಬಸುರು ಹೊಟ್ಟೆ. ಮರಣವು ಬಾರದೆಂದು ಹೊರಲಿದಳು ಬಸುರನು ಒಯ್ದ ಶಿಶುವದನೆ. ಮರಣ ಬರಬಾರ್ದ, ನನ್ನಂತವ್ರಿಗೆ ಯಾಕೆ ಬದುಕಿಸಿದಾನೆ ದೇವರು? ಇಷ್ಟೊಂದು ಕಷ್ಟಪಟ್ಟು ಯಾಕೆ ಬದುಕಿಸಿದಾನೆ? ನನ್ನಂತವ್ರು ಯಾಕೆ ಬದುಕಬೇಕು? ಇಷ್ಟೊಂದು ನೋವನ್ನು ಉಂಡಂತವ್ರು ಅಂತ ನನಗೆ ಸಾವು ಬರಬಾರ್ದು ಅಂತ ಹೊಟ್ಟೆಯನ್ನ ಕೈಯಿಂದ ಬಡ್ಕೊಳ್ತಾ ಚಂದ್ರನ ಮುಖವುಳ್ಳಂತ ದ್ರೌಪದಿ ಹೊರಡ್ತಾಳೆ, ಕೂಗ್ತಾಳೆ. ಬಸುರನು ಒಯ್ದ ಬಾರದೆಂದು ಹೊರಲಿದಳು ಬಸುರನು ಒಯ್ದ ಶಿಶುವದನೆ. ಹೊಟ್ಟೆಯನ್ನು ಬಡ್ಕೊಳ್ತಾ ಗೋಳಾಡ್ತಾಳೆ, ದುಃಖವನ್ನು ಅನುಭವಿಸ್ತಾಳೆ. ಆರಿಸುರುವೆ ನಾರ ಸಾರುವೆ, ನಾರಿಗರುವೆ ನಾರಿಗರುವೆ, ನಾರ ಬೇಡುವೆ ನಕಟ ಹೆಂಗಸು ಜನ್ಮವನ್ನು ಸುಡಲಿ, ಘೋರ ಪಾತಕಿ ಎನ್ನುವನು ಮುನ್ನಾರು ನವದವರುಂಟು. ಮರಣವು ಬಾರದೆಂದು ಹೊರಲಿದಳು ಬಸುರನು ಒಯ್ದ ಶಿಶುವದನೆ. ಬಸುರನ್ನ ಬಟ್ಟೆಯನ್ನು ಬಡ್ಕೊಳ್ತಾ ಈ ದುಃಖವನ್ನ ಅನುಭವಿಸ್ತಾ ಇರುವಂತಹ ದ್ರೌಪದಿ ಈ ಸೈಡೇಂದ್ರಿ ನೋವನ್ನು ಅನುಭವಿಸ್ತಾರೆ. ಯಮಸುತಂಗರಭುವನೇ, ಎರಡನೇ ಭಾಗದಲ್ಲಿ ಯಮಸುತಂಗರಭುವನೇ, ಯಮನ ಮಗನಾಗಿರ್ತಕ್ಕಂಥ ಧರ್ಮರಾಯ, ಪಾಂಡವರ ಹಿರಿಯ ಯುಧಿಷ್ಠರ, ಅವನಿಗೆ ಹೇಳ, ಅವನ ಹತ್ರ ಹೋಗಿ ಹೇಳ. ಯೋಚನೆ ಮಾಡ್ತಿದ್ದಾಳೆ, ನನ್ನ ದುಃಖವನ್ನು ಅವನ ಹತ್ರ ಹೋಗಿ ಹೇಳ. ಯಮಸುತಂಗರಭುವನೇ, ಧರ್ಮಕ್ಷಮೆಯ ಗರ ಒಡೆದಿರುವುದು. ಅವನು ಯಾವಾಗಲೂ ಧರ್ಮ ಧರ್ಮ ಅಂತ. ನಾವು ರಾಜನ ಕೈ ಕೆಳಗಿರುವಂತವರು, ಸೇನಾಧಿಕಾರಿಯ ಕೈ ಕೆಳಗಿರುವಂತವರು, ನಾವು ಅವರನ್ನು ಪ್ರತಿಭಟಿಸಕ್ಕಾಗೋದಿಲ್ಲ, ಅಂತವರ ವಿರುದ್ಧ ಹೋರಾಡಕ್ಕಾಗಲ್ಲ. ಅವರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕು, ನಾವು ಅವರ ತಪ್ಪನ್ನು ಕ್ಷಮಿಸಬೇಕು. ಅವರ ಕೈ ಕೆಳಗಿರುವಂತವನು ಅವನು ಧರ್ಮ ನ್ಯಾಯ ನೀತಿ ಅಂತ ಯಾವಾಗಲೂ ಧರ್ಮ ಕ್ಷಮೆಯ ಗರ ಹೊಡೆದಿದೆ, ಅವನಿಗೆ ಧರ್ಮದ ಗರ ಹೊಡೆದಿದೆ. ಯಮಸುತಂಗರಭುವನೇ, ಯುಧಿಷ್ಠರನಿಗೆ ಹೇಳೋಣ, ಧರ್ಮ ಕ್ಷಮೆಯ ಗರ ಹೊಡೆದಿದ್ದು, ಅವನು ಯಾವಾಗಲೂ ಧರ್ಮ ಧರ್ಮ ಅಂತ. ಪಾರ್ಥನು ಅರ್ಜುನನಿಗೆ ಹೇಳೋಣ, ಪಾರ್ಥ ಅಂದ್ರೆ ಅರ್ಜುನ, ಪಾರ್ಥ ಅರ್ಜುನ, ಯಮಸುತ ಯುಧಿಷ್ಠರ, ಧರ್ಮರಾಯ ಯುಧಿಷ್ಠರ. ಪಾರ್ಥನು ಮಮತೆಯುಳ್ಳವನೆಂಬನೇ, ಪಾರ್ಥನಿಗೆ ಅರ್ಜುನನಿಗೆ ನನ್ನ ಮೇಲೆ ಬಹಳ ಪ್ರೀತಿ, ಅವನ ಹತ್ರ ಹೋಗಿ ಹೇಳೋಣ. ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿ ಅವನು ಅಣ್ಣನ ಮಾತನ್ನು ಯಾವುದೇ ಕಾರಣಕ್ಕೂ ಉಪೇಕ್ಷಿಸೋದಿಲ್ಲ, ಅಣ್ಣನ ಮಾತನ್ನು ದಾಟೋದಿಲ್ಲ. ಅಣ್ಣನೇ ಇಲ್ಲ ಅಂದ್ರೆ ಅಣ್ಣನಂತ ಅವನ ಭಕ್ತನಾಗಿರುವಂತ, ಅವನನ್ನು ಬಹಳಷ್ಟು ಪ್ರೀತಿಸುವಂತ, ಮಮತೆ ಇರುವಂತಹ ಅರ್ಜುನ ಅವನ ಮಾತಿಂದ ಮುಂದೆ ಅಡಿ ಇಡೋದಿಲ್ಲ. ಅವನು ಬೇಡ, ಅರ್ಜುನನೂ ಬೇಡ, ಧರ್ಮರಾಯನೂ ಬೇಡ. ಮಮತೆಯುಳ್ಳವನೆಂಬನೇ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿ ಉಳಿದರಿಬ್ಬರು ರಮಣರಿವರಿ ನಾಯಕುಲ ಲಕ್ಷಮ. ಉಳಿದರಿಬ್ಬರು
ಕೊಲ್ಲಲು ಸಾಧ್ಯವಿಲ್ಲ. ಅವರಿಗೆ ಶಕ್ತಿ ಸಾಮರ್ಥ್ಯ ಕಡಿಮೆ ಇದೆ. ಕೀಚಕನನ್ನು ಕೊಲ್ಲುವಂತಹ ಸಾಮರ್ಥ್ಯ ಅವರ ಹತ್ರ ಇಲ್ಲ. ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ ನುಳಿದಿರೋನು ಒಬ್ಬನೇ, ಅದು ಭೀಮಸೇನ. ಅವನನ್ನೇ ಕೇಳಬೇಕು ನಾನು. ನನ್ನನ್ನು ಬದುಕಿಸುವಂತಹ, ನನಗೆ ನ್ಯಾಯವನ್ನು ಒದಗಿಸುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಶಕ್ತಿವಂತನಾಗಿರ್ತಕ್ಕಂತಹ ಬಲಭೀಮ. ಅವನತ್ರನೇ ಹೋಗ್ಬೇಕು ಅಂತ ನಿಶ್ಚಯಿಸ್ತಾಳೆ. ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ ಎಲ್ಲರಡು ಕಲಿಭೀಮನೆ ಮಿಡುಕುಳ್ಳ ಗಂಡನು. ಮಿಡುಕು ಶೌರ್ಯ, ಸಾಹಸ, ಬಲವುಳ್ಳವ, ಪೌರುಷ, ಎಲ್ಲರಡು ಕಲಿಭೀಮನೆ ಮಿಡುಕುಳ್ಳ ಗಂಡನು. ಇಡೀ ಧರ್ಮರಾಯ, ಅರ್ಜುನ, ನಕುಲ, ಸಹದೇವರಲ್ಲಿ 5 ಪಂಚಪಾಂಡವರಲ್ಲಿ ಭೀಮನೇ ನನ್ನ ಮಾತನ್ನ ಸರಿಯಾಗಿ ಕೇಳುವಂತವನು. ಭೀಮನಿಂದ ಮಾತ್ರ ಇಂತಹ ಕಾರ್ಯ ಸಾಧ್ಯ. ಎಲ್ಲರಡು ಕಲಿಭೀಮನೆ ಮಿಡುಕುಳ್ಳ ಗಂಡನು. ಶಕ್ತಿ ಶೌರ್ಯವನ್ನು ಉಳ್ಳಂತವನು ಯಾರಪ್ಪ ಅಂದ್ರೆ ಅದು ಭೀಮ. ಆನೆ ಅರಿವಕ್ಕೆ ನಿಲ್ಲದಂಗೈಸುವನು. ಯಾವುದೇ ಕಾರ್ಯ ಇದ್ರೆ ಆನೆ ಅರಿವಕ್ಕೆ, ಕಷ್ಟ ನಷ್ಟಗಳಿಗೆ ನನಗೆ ತಪ್ಪದೆ ಭಾಗವಹಿಸುವಂತವನು, ನನ್ನ ಮಾತನ್ನು ಕೇಳುವಂತವನು, ತನ್ನ ತೊಡಕನ್ನ ದುಃಖವನ್ನು ನಿವಾರಿಸುವಂತವನು, ನಿಲ್ಲದಂಗೈಸುವನು, ಬಹಳ ಕಾಳಜಿಯನ್ನು ವಹಿಸುವಂತವನು. ಕಡು ಈಯಾಳಿಯುಳ್ಳವನು, ಸ್ವಾಭಿಮಾನಿ. ತನ್ನ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಬಂದ್ರೆ ಅವರ ಎದುರಾಳಿಯನ್ನು ಕೊಂದಾಕುವಂತ ಪರಾಕ್ರಮಿ, ಶಕ್ತಿವಂತ. ನನ್ನ ಮಾನಕ್ಕೆ, ನನ್ನ ಘನತೆಗೆ, ಗೌರವಕ್ಕೆ ಧಕ್ಕೆ ಆಗಿದೆ ಅಂದ್ರೆ ಅವನು ಎದುರಾಳಿಯನ್ನು ಉಳಿಸೋದಿಲ್ಲ ಅಂತಹ ವ್ಯಕ್ತಿ. ಕಡು ಈಯಾಳಿಯುಳ್ಳವನು, ಕುಲ್ಲನಿವನು ಪಟಳವನ ಆತನನ್ನು ಗೆಲ್ಲುವನು. ದುಷ್ಟನಾಗಿರ್ತಕ್ಕಂಥ, ಕುಲ್ಲ ಅಂದ್ರೆ ದುಷ್ಟ ಅಂತ, ದುಷ್ಟನಾಗಿರುವಂತಹ ಈ ಕೀಚಕನನ್ನ ಕೊಲ್ಲಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥವನು ಅಂದ್ರೆ ಇವನ ಉಪಟಳವನ್ನ ನನ್ನಿಂದ ತಪ್ಪಿಸ್ಬೇಕು ಅಂದ್ರೆ, ಅವನಿಂದ ನನ್ನನ್ನ ಕಾಪಾಡಬೇಕು ಅಂದ್ರೆ ನಿಜವಾಗ್ಲೂ ಈತನೇ ಒಳ್ಳೆಯ ವ್ಯಕ್ತಿ. ಕುಲ್ಲನಿವನು ಉಪಟಳವನ ಆತನನ್ನು ಗೆಲ್ಲುವನು. 7 ಬಳಿಕವನಲ್ಲಿ ಉರುಳಿಲ್ಲ ದೊಡೆ. ನಾನು ಹೋಗಿ ಅವನ ಹತ್ರ ಎಲ್ಲ ವಿಷಯವನ್ನು ಹೇಳ್ತೀನಿ. ನನಗೆ ಈಗಾಗಿದೆ, ಕೀಚಕನನ್ನು ಬಹಳಷ್ಟು ಅವಮಾನ ಪಡಿಸ್ತಾ ಇದ್ದಾನೆ, ನನಗೆ ಬಹಳ ದುಃಖವನ್ನು ನೀಡ್ತಾ ಇದ್ದಾನೆ, ಅವಮಾನ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ವಿಚಾರವನ್ನೆಲ್ಲ ಹೇಳ್ತೀನಿ. ಅವನೇನಾದ್ರೂ ಇದನ್ನು ಪುರಸ್ಕರಿಸದೇ ಇದ್ರೆ, 7 ಬಳಿಕವನಲ್ಲಿ ಉರುಳಿಲ್ಲ ದೊಡೆ, ಅವನು ಏನಾದ್ರೂ ಇದಕ್ಕೆ ಸೊಪ್ಪಾಗ್ತಾ ಇದ್ರೆ, ನನ್ನ ಮಾತನ್ನು ಗಮನಿಸ್ತಾ ಇದ್ರೆ, ಅದು ನನಗೆ ಗೊತ್ತಿಲ್ಲ, ಅಣ್ಣನ ಹತ್ರ ಹೇಳುವಂತ ಆರಿಕೊಂಡ್ರೆ, ಬೇರೆಯವರನ್ನ ಸೂಚಿಸಿದ್ರೆ, ಸರಿಯಾಗಿ ನನ್ನ ಮಾತನ್ನು ಕೇಳಿದ್ರೆ, ಸಾಮರ್ಥ್ಯ ಇಲ್ಲದೆ ಇದ್ರೆ, ಕುಡಿಮೆನು ಗೋರತರ ವಿಷವ, ನಾನು ವಿಷ ಕುಡಿದು ಸತ್ತೋಗ್ತೀನಿ. ಪಂಚಪಾಂಡವರ ಪತ್ನಿಯಾಗಿರ್ತಕ್ಕಂತಹ ನಾನು, ಅವನು ಏನಾದರೂ ನನ್ನನ್ನು ಪರಿಗಣಿಸದೇ ಇದ್ರೆ, ನನ್ನ ನೋವನ್ನ ದುಃಖವನ್ನು ಪರಿಗಣಿಸದೇ ಇದ್ರೆ, ನಾನು ವಿಷ ಕುಡಿದು ಸಾಯ್ತೀನಿ ಎನ್ನುವಂತಹ ಮಾತನ್ನ ಇಲ್ಲಿ ದ್ರೌಪದಿ ಹೇಳ್ತಾಳೆ. ಇದು ಬಹಳ ಅವಮಾನಕರವಾಗಿರ್ತಕ್ಕಂತಹ ಸಂಗತಿ. ಈ ತರಗತಿಯಲ್ಲಿ ಇಷ್ಟು ಸಾಕು. ಮತ್ತೊಮ್ಮೆ ಓದ್ತೇನೆ, ಸರಿಯಾಗಿ ಗಮನಿಸಿ. ಆರಿಗುಸುರುವೆ, ನಾರಸಾರುವೆ, ನಾರಿಗೊರಲುವೆ, ನಾರಿಗರುಗುವೆ, ನಾರ ಬೇಡುವೆ, ನಕಟ ಎಂದಸು ಜನ್ಮವನ್ನು ಸುಡಲಿ, ಘೋರ ಪಾತಕಿ ಎನ್ನವನು ಮುನ್ನಾರುನ ವದವರುಂಟು, ಮರಣವು ಬಾರದೆಂದೊರಲಿದಳು ಬಸುರನ್ನು ಒಯ್ದ ಶಶಿವದನೆ. ಯಮಸುತಂಗರುಗುವನೆ, ಧರ್ಮಕ್ಷಮೆಯ ಗರವಡೆದು ಪಾರ್ಥನು ಮಮತೆಯುಳ್ಳವನೆಂಬನೆ, ತಮ್ಮಣ್ಣನಾಜ್ಞೆಯಲ್ಲಿ ಭ್ರಮಿತನಾಗಿಹನು, ಉಳಿದರಿಬ್ಬರು ರಮಣರುಣಿ, ನಾಯಕುಲ ಲಕ್ಷಮರು. ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ. ಎಲ್ಲರಡು ಕಲಿಭೀಮನೆ ಮಿಡುಕುಳ್ಳ ಗಂಡನು, ಆನೆ ಅರಿವಕ್ಕೆ ನಿಲ್ಲದಂಗೈಸುವನು, ಕಡು ಈಯಾಳಿಯುಳ್ಳವನು, ಕುಲ್ಲನಿವನು ಪಟಳವನ ಆತನನ್ನು ಗೆಲ್ಲುವನು, 7 ಬಳಿಕವನಲ್ಲಿ ಉರುಳಿಲ್ಲದೊಡೆ ಕುಡಿವನು ಘೋರತರ ವಿಷವ. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ 3 ಪದ್ಯಗಳು ಸಾಕು. ಉಳಿದಂತಹ ತರಗತಿಯಲ್ಲಿ ಮುಂದಿನ ಭಾಗವನ್ನು